ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ರೈಡರ್ 125. ನಾವು ಇವತ್ತು ಬಂದಿರೋದು ಶ್ರೀ ಜಗನ್ನಾಥ ದೇವಸ್ಥಾನ ಅಗ್ರದಲ್ಲಿರೋದು. ಸೊ ಬನ್ನಿ, ನಮ್ಮ ಪಯಣ BMTC ಬಸ್ ಜೊತೆ. ಯಾವಾಗಲೂ ಗಾಡೀಲೇ ಓಡಾಡ್ತಾ ಇರೋರು ಅಪರೂಪಕ್ಕೆ BMTC ಬಸ್ಸಲ್ಲಿ ಹೋದರೆ ಏನೋ ಅದೊಂಥರ ಫೀಲಿಂಗೇ ಬೇರೆ ಬರುತ್ತೆ. ಸೊ ನಾವು ಇಳ್ಕೊಂಡಿದ್ದೀವಿ, ಇವಾಗ ದೇವಸ್ಥಾನ ಹತ್ರ ಹೋಗಬೇಕು ಅಂತ ಹೋಗ್ತಾಯಿದ್ದೀವಿ. ಆಲ್ರೆಡಿ ರಿಟರ್ನ್ ಬರ್ತಿದ್ದಾರೆ ಎಲ್ಲರೂ, ಸ್ವಲ್ಪ ಜನ ಇನ್ನೂ ಇರೋರು ಇದ್ದಾರೆ ಅಲ್ಲಿ. ಸೊ ನಾನು ಅಂದ್ಕೊಂಡೆ ಆಲ್ರೆಡಿ ತೇರೆಲ್ಲ ಎಳೆದು ಮುಗ್ದಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ. ಸೊ ಹೋಗಿರೋದೇ ಲೇಟ್ ಅಲ್ವಾ ಹಂಗೆ ಅಂದ್ಕೊಂಡೆ. ಹತ್ರ ಹೋಗ್ತಾ ಹೋಗ್ತಾ ಇನ್ನೂ ಜನ ಇದ್ದರು, ಯಾರೂ ಅಷ್ಟೊಂದು ಜನ ಏನು ಖಾಲಿ ಏನಾಗಿರಲಿಲ್ಲ. ಸೊ ನೋಡಿಕೊಂಡು ದರ್ಶನ ಮಾಡ್ಕೊಂಡಿರೋರೆಲ್ಲ ವಾಪಸ್ ಹೋಗ್ತಾಯಿದ್ರು. ಸೊ ಇನ್ನೂ ತೇರು ಎಳ್ದಿಲ್ಲ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರದ ಹತ್ರ, ಅದೇ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಬೆಂಗಳೂರು ಸರ್ಜಾಪುರ ರೋಡು ಅಗರದಲ್ಲಿದೆ. ಸೊ ಇದನ್ನು ಬಂದ್ಬಿಟ್ಟು ದೇವಸ್ಥಾನ ಬಂದು 1996ರಲ್ಲಿ ಸ್ಥಾಪನೆ ಆಗಿದ್ದು. ಇದು ಪ್ರತಿ ವರ್ಷವೂ ರಥಯಾತ್ರೆ ಅಂತ ನಡೀತಾನೆ ಇರುತ್ತೆ. ನನಗೆ ಈ ಬಲೂನ್ ನೋಡ್ತಾ ಇದ್ದರೆ, ಹ್ಯಾಪಿ ಬಲೂನು ಏನೋ ಒಂಥರ ಇಷ್ಟ ಆಯಿತು, ನೋಡ್ತಾನೆ ಇರಬೇಕು ಅನ್ನಿಸ್ತು. ಯಾಕೆ ಅಂದರೆ ಅವ್ರ ಜೀವನದಲ್ಲಿ ಅಷ್ಟೊಂದು ಹ್ಯಾಪಿಯಾಗಿಲ್ಲ ಅಂದರೂ ಬೇರೆಯವ್ರಿಗೆ ಆ ಹ್ಯಾಪಿನ ಮಾರ್ತಾ ಇದ್ದಾರೆ. ಸೊ ಅದೊಂದು ಥಾಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನೆಲ್ಲೋ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ನೋಡಿ ಆ ಜಗನ್ನಾಥ ದೇವಸ್ಥಾನ. ಸೊ ಇನ್ನೂ ರಥಯಾತ್ರೆ ಇಲ್ಲೇ ಇದೆ. ಸೊ ಇನ್ನೂ ಹೊಳಿತಾ ಇಲ್ಲ. ಸೊ ಈ ರಥನ ತುಂಬ ದೂರ ಏನು ತೊಗೊಂಡೋಗಲ್ಲ, ಸ್ವಲ್ಪ ದೂರನೇ ತೊಗೊಂಡೋಗಿ ವಾಪಸ್ ಹಂಗೆ ರಿಟರ್ನ್ ತೊಗೊಂಬರ್ತಾರೆ. ಅದೇ ಒಡಿಸ್ಸಾದಲ್ಲಿ ಪೂರಿಲಾದರೆ ತುಂಬ ದೂರ ತೊಗೊಂಡೋಗ್ತಾರೆ. ಇಲ್ಲಿ ಯಾಕೆ ತೊಗೊಂಡೋಗಲ್ಲಪ್ಪ ಅಂದರೆ ನಮಗೆ ಹೇಳ್ಬೇಕಲ್ವ, ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಮಾರ್ಸಿದ ಜಾಗ ಬೆಂಗಳೂರು. ಸೊ ಹಂಗಾಗಿ ಜಾಸ್ತಿ ಎಲ್ಲೂ ದೂರ ತೊಗೊಂಡೋಗಲ್ಲ, ಸ್ವಲ್ಪ ದೂರನೇ ತೊಗೊಂಡೋಗಿ ವಾಪಸ್ ರಿಟರ್ನ್ ಬರುತ್ತೆ. ಈ ರಥದ್ದು ವಿಶೇಷ ಏನಪ್ಪ ಅಂದರೆ, ಈ ರಥದೊಳಗಡೆ 3 ದೇವ್ರನ್ನ ಇಟ್ಟಿರ್ತಾರೆ. ಒಂದು ಜಗನ್ನಾಥ ಅಂದರೆ ಕೃಷ್ಣ, ಇನ್ನೊಂದು ಬಲರಾಮ, ಇನ್ನೊಂದು ಸುಭದ್ರ ಅಂತ. ಸೊ ಬಲರಾಮ ಬಂದ್ಬಿಟ್ಟು ಕೃಷ್ಣ ಅವ್ರ ಅಣ್ಣ, ಸುಭದ್ರ ಅವ್ರ ತಂಗಿ. ಈ 3 ದೇವ್ರನ್ನೂ ಇಟ್ಟಿರ್ತಾರೆ. ಈ 3 ದೇವ್ರನ್ನೂ ಏನಪ್ಪ ಅಂತ ಅಂದರೆ ಒಂದು ಮರದಿಂದ ಮಾಡಿರ್ತಾರೆ. ಯಾವ ಮರ ಅಂದರೆ ಬೇವಿನ ಮರದಿಂದ ಮಾಡಿರ್ತಾರೆ. ಸೊ ಈ ದೇವರಿಗೆ ಕಣ್ಣಿನ ಜಾಗದಲ್ಲಿ ದೊಡ್ಡದಾಗಿ ವರ್ತುಲ ಅಂತ ಇರುತ್ತೆ. ಮತ್ತು ಕಿವಿ ಇರಲ್ಲ, ಕಾಲಿರಲ್ಲ, ಕೈಗಳು ಇರುತ್ತೆ. ಸೊ ಅದು ಮುರಿದೋಗಿರುತ್ತೆ. ಅವ್ರ ನಂಬಿಕೆ ಏನು ಅಂದರೆ, ದೇವರು ಕರೆದ್ರೆ ಕಿವಿ ಇಲ್ಲದಿರೋದು ಕೇಳಿಸ್ಕೊಂಡು, ಕಾಲಿಲ್ಲ ಅಂದರೂ ಓಡಿಕೊಂಡು ಅಥವಾ ನಡ್ಕೊಂಡು ಬಂದು ಆಶೀರ್ವಾದ ಮಾಡ್ತಾನೆ. ಸೊ ಅವ್ರು ನಂಬಿರೋರನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಅವ್ರದ್ದೊಂದು ನಂಬಿಕೆ. ಈ 3 ದೇವ್ರುಗಳ್ನ ಏನು ಮರದಿಂದ ಮಾಡಿರ್ತಾರೋ ಅದನ್ನು ಮತ್ತೆ ಬದಲಾಯಿಸೋದು ಪ್ರತಿ 12 ವರ್ಷಕ್ಕೊಂದ್ಸಲ ಅಥವಾ 9 ವರ್ಷಕ್ಕೊಂದ್ಸಲ ಅವರೇನು ಶಾಸ್ತ್ರ ಪ್ರಕಾರ ಮಾಡಬೇಕು ಅದೇ ಥರನೇ ದೇವ್ರನ್ನ ಬದಲಾಯಿಸ್ತಾರೆ. ಮತ್ತು ಅದೇ ಮರದಿಂದನೇ 12 ವರ್ಷಕ್ಕೊಂದ್ಸಲ ಅವರ ಶಾಸ್ತ್ರಗಳು ಏನೇನಿದೆಯೋ ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ಅದ್ರ ಪ್ರಕಾರನೇ ಮತ್ತೆ ಚೇಂಜ್ ಮಾಡ್ತಾರೆ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ಥರ ರಥಯಾತ್ರೆ ಅಂತ ಎಳಿತಾ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮು. ಗೊತ್ತಿರಲಿಲ್ಲ, ಬಂದೆ ನೋಡ್ಕೊಂಡು ಬರೋಣ ಅಂತ. ತುಂಬಾ ಜನ ಇದ್ದರು. ಅದು ತೇರು ಬೇರೆ, ರಥ ಬೇರೆ ಎಳಿತಾ ಇದ್ರಲ್ವ, ಸ್ವಲ್ಪ ನೂಕಲು ಎಲ್ಲ ಮೇಲ್ಮೇಲೆ ಬೀಳ್ತಿದ್ರು. ನೋಡಿ ಎಷ್ಟೊಂದು ಜನ. ಅಲ್ಲೂ ಪೊಲೀಸ್ನವರೆಲ್ಲ ಲಾಠಿ ಚಾರ್ಜ್ ಮಾಡ್ತಾಯಿದ್ದಾರೆ, ಅಂದರೆ ಹೊಡಿತಾ ಇದ್ದಾರೆ. ಎಲ್ಲರೂ ಹಿಂದೆ ತಳ್ತಿದ್ದಾರೆ. ಅದಕ್ಕೆ ಸೈಡಿಗೆ ಬಂದು ನಿಂತ್ಕೊಂಡ್ವಿ. ಆ ರಥನ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ರು, ಯಾಕೋ ಏನೋ ಗೊತ್ತಿಲ್ಲ, ಅಥವಾ ಭಕ್ತಾದಿಗಳು ಬಂದು ಅದನ್ನು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಏನೋ ನಿಲ್ಲಿಸಿದ್ರು. ಈ ಥರದವ್ರಿಗೆಲ್ಲ ಇಂಥ ಜಾತ್ರೆಗಳಲ್ಲೇ ವ್ಯಾಪಾರ ಜಾಸ್ತಿ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಎಲ್ಲರೂ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾಯಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಮಾಡಬೇಕು ಕೆಲಸನ. ಇನ್ನೂ ತೇರಲ್ಲೇ ಇದೆ, ಎಳಿತಾ ಇದ್ದಾರೆ. ನೀವು ಇಲ್ಲೇನು ಜನ ನೋಡ್ತಾ ಇದ್ದೀರೋ ಇದಕ್ಕಿಂತ ಹತ್ರ ಅಷ್ಟು ಮೇ ಬಿ ಗೊತ್ತಿಲ್ಲ, ಅಷ್ಟೊಂದು ಜನ ಜಗನ್ನಾಥ ಪೂರಿ ದೇವಸ್ಥಾನದಲ್ಲಿ ಸಿಗ್ತಾರೆ ಒಡಿಸ್ಸಾದಲ್ಲಿ. ಆ ರಥ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ರೆ ಅಷ್ಟೊಂದು ಜನ ಇದ್ದರು, ತುಂಬ ಜನನೇ ಇದ್ದರು. ಮೇಲ್ಮೇಲೆ ನೂಗ್ತಾಯಿದ್ರು. ಸರಿ ಅಂತ ಸೈಡಿಗೆ ಬಂದು ನಿಂತ್ಕೊಂಡಿದ್ವಿ. ಏನಾದರೂ ಮಾಡಿ ಹೋಗೋಣ ಅಂದರೆ ಈ ಸ್ಲಿಪ್ಪರ್ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಾ, ಬಿಟ್ಟು ಹೋಗೋಕ್ಕೂ ಅಲ್ಲಿ ಅಷ್ಟೊಂದು ಜನ, ಎಲ್ಲೂ ಬಿಡೋ ಥರನೂ ಇರಲಿಲ್ಲ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಸರಿ ನೋಡೋಣ, ವೆಯ್ಟ್ ಮಾಡೋಣ ಅಂತ ನಿಂತ್ಕೊಂಡೇ ಇದ್ದೆ. ಹಂಗೆ ವೀಡಿಯೋನೇ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ ಹತ್ರದಿಂದನೇ ಹೋಗಿ. ಸೊ
ಇದೇ ನೋಡಿ ದೇವಸ್ಥಾನದೊಳಗೆ ಹೋಗೋದು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನದೊಳಗೆ ಹೋಗೋದು. ಸೊ ಹಿಂಗೆ ಮುಂದೆನೇ ಇನ್ನೂ ರೋಡ್ ಇದೆ, ಹೇಳ್ಕೊಂಡು ಹೋಗ್ತಾರೆ. ಸ್ಲಿಪ್ಪರ್ನ ಅಲ್ಲಿ ಬಿಟ್ಟು ದೇವ್ರ ಹತ್ರ ಬಂದು ದೇವ್ರು ಮುಟ್ಟಿ, ದೇವರೇ ಎಲ್ರಿಗೂ ಒಳ್ಳೇದು ಮಾಡು, ಎಲ್ರೂ ಚೆನ್ನಾಗಿಟ್ಟಾರಪ್ಪ, ನೀನು ಯಾರ್ಯಾರು ನಂಬಿದಾರೆ ಅವರು ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು, ಸರಿ ತುಂಬ ಜನ ಇದ್ದಾರೆ ಅಂತ ವಾಪಸ್ ಹಿಂದೆ ಬಂದೆ. ಸೊ ಮತ್ತೆ ಮುಂದೆ ಹೋಗೋಣ, ದೇವ್ರು ತೋರಿಸ್ಬೇಕು ಅಂದ್ಕೊಂಡು ಮುಂದೆ ಬಂದೆ. ಸೊ ಇಲ್ಲೇ ನೋಡಿ, ಇಲ್ಲಿ ಕಾಣ್ತಾ ಇದೆ ದೇವರು ನೋಡಿ, ಅಲ್ಲೇ ಕಾಣ್ತಿದೆ ದೇವರು, ಅಲ್ಲೇ ಇದಾವೆ ನೋಡಿ 3, 1, 2, 3. ಸೊ ಆ 3 ದೇವ್ರನ್ನ ನೋಡಿ ಕಣ್ಣು ತುಂಬಿಕೊಂಡು ಹಂಗೇನೆ ಇಲ್ಲಿ ನೋಡಿ ರಥ ಮುಂದೆ ಹೋಯಿತು. ರಥನ ಮುಂದೆ ತಳ್ಳಿ ವಾಪಸ್ ರಿಟರ್ನ್ ಹಿಂದೆ ಹೋಗ್ತೀನಿ. ಪ್ರಸಾದ ಇಸ್ಕೊಂಡು, ಅಂದರೆ ಏನದು ಪುಷ್ಪ ಇದೆಯಲ್ಲ ಅದನ್ನ ಇಸ್ಕೊಂಡು ವಾಪಸ್ ಬಂದೆ. ಈ ದೇವ್ರ ಜೊತೆನೂ ನೋಡಿ ಪಕ್ಕದಲ್ಲಿ ಕಾಣ್ತಿದೆಯಲ್ಲ ಆಂಜನೇಯ. ಸೊ ನಮ್ಮ ಆಂಜನೇಯನು ಕಾಣಿಸ್ಬೇಕು, ತೋರಿಸ್ಬೇಕು ಅಂತ ಸ್ಲೋ ಮೋಷನಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ, ಮಸ್ತ್ ಕಾಣ್ತಿದೆ ಆಂಜನೇಯ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂದ್ಕೊಂತ ಕೇಳ್ಕೊತೀನಿ. ಇದು ಒಂದಿರಲಿ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ, ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲ. ಬಂದು ಸೈಡಲ್ಲಿ ನಿಂತ್ಕೊಂಡಿದ್ವಿ ಅದೇ ಜಾಗದಲ್ಲಿ, ಆವಾಗಲೇ ಸ್ಲಿಪ್ಪರ್ ಬಿಟ್ಟು ಹೋಗಿದ್ನಲ್ಲ ಅಲ್ಲೇ ಬಂದು ನಿಂತ್ಕೊಂಡೆ. ಮತ್ತು ಮಳೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಯಿತು. ಮಳೆ ಸ್ವಲ್ಪ ಬಂತು, ಜಾಸ್ತಿ ಏನು ಬರಲಿಲ್ಲ, ಬಂತು. ಸೊ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಅದು ರಥ ಮುಂದೆ ಹೋಗೋವರೆಗೂ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇದ್ವಿ. ಒಳಗೆ ಇವತ್ತು ಎಂಟ್ರಿನೇ ಇಲ್ಲ, ಗೇಟೆಲ್ಲ ಕ್ಲೋಸ್ ಮಾಡಿದ್ರು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ, ದಯವಿಟ್ಟು ಶೇರ್ ಮಾಡಿ ಆದಷ್ಟು. ಸೊ ಥ್ಯಾಂಕ್ ಯು. ನೋಡಿ ನನಗೆ ಆ ಬಲೂನ್ ನೋಡ್ತಾ ಇದ್ದರೆ ಅದೇನೋ ಒಂಥರನೇ ಖುಷಿ ಆ ಬಲೂನ್ ನೋಡಿದ್ರೆ. ಸೊ ಅದಕ್ಕೆ ಅದರದ್ದೇ ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ದೂರದಿಂದ. ಸೊ ಎಲ್ಲರೂ ಅದೇ ಥರ ಖುಷಿಯಾಗಿರಿ, ಎಲ್ಲರ ಜೀವನದಲ್ಲೂ ಖುಷಿ ಇರಲಿ, ನಗ್ನಗ್ತಾ ಇರಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಸೊ ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದ್ಕೊತೀನಿ. ಸೊ ಬಂದೆ, ನವಿಲುಗರಿನೂ ಮಾರ್ತಾಯಿದ್ರು, ಏನೋ ಅವ್ರವ್ರ ವ್ಯಾಪಾರ ಅವ್ರು ಮಾಡ್ತಾಯಿದ್ರು. ಅದರಲ್ಲಿ ನಂದು ಒಂದು ಇರಲಿ ಅಂತ ಎಲ್ಲ ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ಯಾರ್ಯಾರು ಬಂದಿಲ್ವೋ ಅಥವಾ ಬರಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಇದನ್ನು ಮಾಡ್ತಾಯಿದ್ರೆ ವೀಡಿಯೋವನ್ನು ಮಾಡ್ತಾನೆ ಇರಬೇಕು ಅನಿಸುತ್ತೆ. ಇದು ರಿಟರ್ನ್ ಹೊರಟ್ವಿ. ಏನಪ್ಪ ಅಂದರೆ ಸಿಲ್ಕ್ ಬೋರ್ಡಲ್ಲಿ ಬಸ್ ಹತ್ತೋಣ ಅಂತ ಹತ್ತಿದ್ದೀವಿ, ಯಾರು ಹಿಂದಿಯ ಒಂದು ಫೋನ್ ಎತ್ಬಿಟ್ಟ ಜೋಬಲ್ಲ. ಸೊ ಅವನು ನನ್ನ ಫೋನಲ್ಲಿ ಅಂದ್ಬಿಟ್ಟ, ಸಡನ್ನಾಗಿ ಅವ್ನ ಕೈಯಿಂದ ಕೆಳಗಡೆ ಬಿದ್ದುಬಿಟ್ಟು ಆ ಫೋನ್ ಕೆಳಗಡೆ ಬೀಳುತ್ತೆ. ಸೊ ಆವಾಗ ಬೇರೆ ಯಾರೋ ತೊಗೊಳ್ಳಿ ನಿಮ್ಮ ಫೋನ್ ಅಂತ ಎತ್ಕೊಡ್ತಾರೆ. ಅವನು ಏನು ಎತ್ಕೊಂಡ ಫೋನು ಅವನು ಹೊರಗಡೆ ಬಂದುಬಿಟ್ಟು ಫೀಲ್ ಆಗ್ತಿದ್ದಾನೆ, ಸಿಗಲಿಲ್ಲಲ್ಲ ಫೋನು, ಅದು ಕೈ ಜಾರೋಯ್ತು ಅಂತ ಫೀಲಲ್ಲಿ ತಲೆ ಕೆರ್ಕೊಂಡು ವಾಪಸ್ ರಿಟರ್ನ್ ಹೋಗ್ತಿದ್ದಾನೆ. ನಾನು ಫಸ್ಟ್ ಟೈಮ್ ಈ ದೃಶ್ಯ ಕಣ್ಣಾರೆ ನೋಡಿದೆ. ಎಂತೆಂಥ ಜನ ಇದ್ದಾರೆ ಪಾಪ. ಅವನು ಅದೊಂದು ಫೋನ್ ಅಂದರೆ ತಗೋಬೇಕು ಅಂತಂದರೆ ಎಷ್ಟು ತಿಂಗಳು ದುಡಿಬೇಕು ಏನೋ. ದಯವಿಟ್ಟು ಯಾರ್ಯಾರು ಇಂಥ ಜಾಗದಲ್ಲಿ ಹೋಗ್ತಿರೋ ಹುಷಾರಾಗಿರಿ. ನಿಮ್ಮ ಫೋನ್ಗಳ್ನ ಅಥವಾ ನೀವೇನು ತೊಗೊಂಡೋಗಿರ್ತೀರೋ ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಸೊ ಹುಷಾರಾಗಿರಿ ಎಲ್ಲರೂ. ಮತ್ತೆ ಸಿಗೋಣ, ಬಾಯ್ ಎಲ್ರಿಗೂ.